ಶ್ರೀಮತೆ ರಾಮಾನುಜಾಯ ನಮಃ. ಕನ್ನಡ ಪ್ರಬಂಧ. ಭಾರತ ಏಕ ಸಾರ್ವಭೌಮ ರಾಷ್ಟ್ರ. ಶ್ರೀಮತ್ತಾದ ಈ ಭೂಮಿಯಲ್ಲಿ ಭಾರತ ವರ್ಷ ಎಂಬ ಏಷ್ಯಾ ಖಂಡದ ಭಾಗದಲ್ಲಿ ಭರತಖಂಡ ಎಂಬ ನಮ್ಮ ಈಗಿನ ಭಾರತ ರಾಷ್ಟ್ರವು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಸಿಂಧೂ ನದಿಯ ಆಚೆಯಿಂದ ಬರ್ಮಾದ ಇರಾವತಿ ನದಿ ಸೇರಿ ಈ 4 ಎಲ್ಲೆಯೊಳಗೆ ಇರುವುದು. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಪ್ರಧಾನಿಯಾಗಿದ್ದ ಶ್ರೀ ಜವಾಹರ್ಲಾಲ್ ನೆಹರೂರವರು ತಮ್ಮ ಭಾರತ ದರ್ಶನ ಎಂಬ ಗ್ರಂಥದಲ್ಲಿ ಪುರಾಣ ವಚನವನ್ನು ಉಲ್ಲೇಖಿಸಿ ಭಾರತವು ಒಂದು ರಾಷ್ಟ್ರ ಎಂದು, ಈ ರಾಷ್ಟ್ರವು ಜಗದ್ಗುರು ಎಂದರೆ ಪ್ರಪಂಚದ ಎಲ್ಲ ದೇಶಗಳಿಗೂ ಸನ್ಮತಿ ಕೊಡುವ ಗುರುಸ್ಥಾನದಲ್ಲಿ ಇದೆ ಎಂದು ತಿಳಿಸಿದ್ದಾರೆ. ಈ ರಾಷ್ಟ್ರದಲ್ಲಿ ಜನಗಳೆಲ್ಲರೂ ಭಾರತೀಯರು, ಭಾರತೀಯ ಸಂತತಿಯವರು, ಇಲ್ಲೇ ಹುಟ್ಟಿ ಬೆಳೆದು ಬದುಕಿದವರು. ಇವರು ಯಾರು ವಿದೇಶೀಯರಲ್ಲ. ದಕ್ಷಿಣಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ. ಶ್ಲೋಕ ಬದಲಾವಣೆ ಆಗಬೇಕು. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಇಲ್ಲಿಯ ಮೂಲ ನಿವಾಸಿಗಳು ನಾಗರಿಕರು ಮತ್ತು ಕಾಡು ಜನರು. ನಾಗರಿಕರು ಆರ್ಯರು, ಕಾಡು ಜನರು ಮ್ಲೇಚ್ಛರು. ಹೀಗೆ ಮ್ಲೇಚ್ಛರೆಂದರೆ ವಿದೇಶೀಯರಲ್ಲ, ಆರ್ಯರೆಂದರೂ ವಿದೇಶೀಯರಲ್ಲ. ಆದರೆ ವಿದೇಶೀಯರ ತುರುಷ್ಕ ಯವನಾದಿಗಳ ಆಕ್ರಮಣದಿಂದ ಕುಲಾಂತರಿಗಳಾದ ಭಾರತೀಯರು ಭಾರತೀಯ ಧರ್ಮವನ್ನು ಬಿಟ್ಟು ಈಗ ರಾಷ್ಟ್ರದ ರಾಜ್ಯಗಳಲ್ಲಿ ಭಾರತದ ಏಕರಾಷ್ಟ್ರತೆಗೆ ಸವಾಲು ಹಾಕುತ್ತಿದ್ದಾರೆ. ಈ ಸವಾಲಿಗೆ ಜವಾಬು ಕೊಡುವುದು ನಿಜವಾದ ಭಾರತೀಯರ ಕರ್ತವ್ಯ. ಭಾರತ ರಾಷ್ಟ್ರದ ಮುಖ್ಯ ಕೇಂದ್ರವು ಪ್ರಾಚೀನವಾಗಿ ಅಯೋಧ್ಯ ನಗರ, ಅನಂತರ ಹಸ್ತಿನಾವತಿ, ಅನಂತರ ಇಂದ್ರಪ್ರಸ್ಥವೆಂಬ ಈಗಿನ ದೆಹಲಿ ಪ್ರದೇಶ, ಅನಂತರ ಮಗಧವೆಂಬ ದೇಶದ ಈಗಿನ ಪಾಟ್ನಾ ಎಂಬ ಪಾಟಲಿಪುತ್ರ ನಗರ ಅಥವಾ ಪುಷ್ಪಪುರ, ಅನಂತರ ಮಧ್ಯಪ್ರದೇಶದ ಉಜ್ಜೈನ್ ಎಂಬ ಉಜ್ಜಯಿನಿ, ಅನಂತರ ಮಧ್ಯಪ್ರದೇಶದ ಇಂಡೂರಿನ ಸಮೀಪದ ಧಾರ್ ನಗರ ಮತ್ತು ಕಾಶ್ಮೀರದ ಶ್ರೀನಗರ. ಕ್ರಿಸ್ತಶಕ 7ನೇ ಶತಮಾನದಿಂದೀಚೆಗೆ ತುರುಷ್ಕ ಯವನ ಆಕ್ರಮಣದಿಂದ ಭಾರತೀಯರಲ್ಲಿ ಅನೇಕರು ಮತಾಂತರಿಗಳಾಗಿ, ಕುಲಾಂತರಿಗಳಾಗಿ, ಈಗ ಆ ಕುಲಾಂತರಿಗಳೇ ಭಾರತ ರಾಷ್ಟ್ರದ ಏಕತೆಗೆ ಸವಾಲು ಒಡ್ಡುತ್ತಿದ್ದಾರೆ. ಭಾರತ ಸ್ವಾತಂತ್ರ್ಯ ಸಿಕ್ಕಿದಾಗ ರಾಷ್ಟ್ರವು 2 ಹೋಳಾಗಿದ್ದು
ಈ ಕುಲಾಂತರಿಗಳಿಂದಲೇ ಎಂಬುದು ನಿಜವಾದರೂ ಹೆಸರು ಹೇಳಿದರೆ ಈಗಿನ ಸರ್ಕಾರಗಳ ಕೆಂಗಣ್ಣಿಗೆ ಗುರಿಯಾಗಬೇಕಾದುದು. ಕ್ರಿಸ್ತಶಕ 19ನೇ ಶತಮಾನದಲ್ಲಿ ವಿಕ್ಟೋರಿಯಾ ರಾಣಿಯವರು ಲಂಡನ್ನಿನಿಂದ ಭಾರತವನ್ನು ಆಳುತ್ತಿದ್ದು, ಭಾರತವು ಒಂದೇ ಆಡಳಿತದಲ್ಲಿದ್ದುದು ಒಂದು ಆಶ್ಚರ್ಯ ಮಾತ್ರವಲ್ಲ. ವಿದೇಶೀಯರ ಕೈಯಲ್ಲಿ ಭಾರತದ ಸಂಪತ್ತು ಲೂಟಿಯಾದುದು ಆಶ್ಚರ್ಯವೇನಲ್ಲ. ಭಾರತದಲ್ಲಿ ರಾಜ್ಯಗಳು 56 ಎಂದು ಪ್ರಾಚೀನ ಸಾಹಿತ್ಯವೇ ತಿಳಿಸುತ್ತಿದೆ. ಅಂಗ, ವಂಗ, ಕಳಿಂಗ, ಕಾಶ್ಮೀರ, ಕಾಂಬೋಜ, ಖರಹಾಟ, ಮರಾಠ, ಕರ್ನಾಟಕ, ಆಂಧ್ರ, ದ್ರಾವಿಡ, ತುಳು, ಕೇರಳಾದಿ ನಾಡುಗಳ ವಿವರಣೆ ಇದೆ. ಇವೆಲ್ಲವೂ ಭರತಖಂಡದ ಇಂಡಿಯಾ ಎಂಬ ಒಂದೇ ರಾಷ್ಟ್ರ. ಶಕಪ್ರವರ್ತಕ ವಿಕ್ರಮಾದಿತ್ಯನ ಕಾಲದಲ್ಲಿ ಭಾರತದ ರಾಜ್ಯದ ರಾಜರೆಲ್ಲರೂ ವಿಕ್ರಮಾದಿತ್ಯನ ಅಧೀನ ರಾಜರಾಗಿದ್ದರು. ಅದಕ್ಕೂ ಹಿಂದೆ ಚಂದ್ರಗುಪ್ತ ಚಾಣಕ್ಯರ ಕಾಲದಲ್ಲಿ ದಕ್ಷಿಣ ಭಾರತವೂ ಸೇರಿ ಒಂದೇ ರಾಷ್ಟ್ರವಾಗಿತ್ತು. ರಾಷ್ಟ್ರವನ್ನು ಬೆಟ್ಟ, ಕಾಡು, ಬಯಲುನಾಡು ಎಂದು ಕಾಡು, ಬಯಲುನಾಡು, ಸಮುದ್ರ ದಡಗಳು ಎಂದು ಮೂರಾಗಿ ವಿಭಾಗಿಸಲಾಗಿತ್ತು. ಜಲ, ಸ್ಥಳ, ಪರ್ವತ ಎಂಬ ಒಂದೇ ರಾಷ್ಟ್ರದ ವಿವರಣೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲೇ ಇದೆ. ರಾಜ್ಯಗಳು ಬೇರೆ ಬೇರೆಯಾದರೂ ರಾಷ್ಟ್ರ ಒಂದೇ ಭಾರತ. ಕಾಳಿದಾಸನ ರಘುವಂಶ ಕಾವ್ಯದಲ್ಲಿ ಬರುವ ರಾಜ್ಯಗಳ ರಾಜರ ಸಮೂಹದಲ್ಲಿ ದಕ್ಷಿಣ ಭಾರತದ ಪಾಂಡ್ಯ ರಾಜನೇ ಮುಖ್ಯ. ಇಂದುಮತಿ ಸ್ವಯಂವರದಲ್ಲಿ ಇವನು ಉತ್ತರ ಭಾರತದಲ್ಲಿ ಭಾಗವಹಿಸಿದ್ದಾನೆ. ಈ ಸಮಯ ಚೋಳ, ಕರ್ನಾಟ, ಆಂಧ್ರ ಪ್ರದೇಶಗಳೆಲ್ಲ ಪಾಂಡ್ಯರ ಆಡಳಿತಕ್ಕೆ ಒಳಪಟ್ಟು ಇತ್ತು ಎಂಬುದು ವೆಂಕಟಾಚಲ ಪುರಾಣಾದಿಗಳಿಂದಲೂ ತಿಳಿದು ಬರುತ್ತದೆ. ಭಾರತೀಯ ವೈದಿಕ ಮೂಲ ಸಂಪ್ರದಾಯದಲ್ಲಿ ಇಂದಿಗೂ ಸಂಕಲ್ಪ ವಾಕ್ಯಗಳಲ್ಲಿ ಭಾರತ ಒಂದು ರಾಷ್ಟ್ರ ಎಂದೇ ಗುರುತಿಸಲಾಗಿದೆ. ಭಾರತ ವರ್ಷೇ ಭರತಖಂಡೇ ಶಕಾಬ್ದೇ ಮೇರೋಃ ದಕ್ಷಿಣೇ ಪಾರ್ಶ್ವೇ ಕೃಷ್ಣಾ ಕಾವೇರ್ಯೋಃ ನದ್ಯೋಃ ಅಂತರೇ ಇತ್ಯಾದಿ ವಾಕ್ಯಗಳು ಗಮನಾರ್ಹ. ಇದೂ ಅಲ್ಲದೆ ಪುರಾಣಗಳಲ್ಲಿ ವಿಂಧ್ಯ ಮುಂತಾದ 7 ಕುಲಪರ್ವತಗಳು, ಗಂಗೆ ಮುಂತಾದ 7 ಮಹಾನದಿಗಳು ಭಾರತದ ಏಕತೆಯನ್ನು ವೇದ ಮಂತ್ರಗಳಿಂದಲೇ ಸಾರುತ್ತವೆ. ಸ್ನಾನ ಮಾಡುವಾಗ ಕಾಶ್ಮೀರದ ಸಟ್ಲೆಜ್ ಎಂಬ ಶತದ್ರೂ ನದಿಯಿಂದ ತಮಿಳುನಾಡಿನ ಶಿರುನುಹಿ ಎಂಬ ತಾಮ್ರಬರ್ಣಿ ಮತ್ತು ಕನ್ನಡ ನಾಡಿನ ಮರುದ್ವರ್ಧ ಎಂಬ ಕಾವೇರಿಯನ್ನೂ ಸೇರಿಸಿ ಮಹಾನದಿಗಳ ಸ್ಮರಣೆ ವೇದದ ಸ್ನಾನ ಮಂತ್ರ ಅಘಮರ್ಷಣ ಸೂಕ್ತದಲ್ಲೇ ಇದೆ. ವೇದವನ್ನು ಬಿಟ್ಟು ವೇದ ಸಂಸ್ಕೃತಿಯನ್ನು ದ್ವೇಷಿಸುವ ಈಗಿನ ಕುಲಾಂತರಿಗಳಿಗೆ ಈ ಭಾರತದ ಏಕರಾಷ್ಟ್ರವೇ ಹಿಂದಿನಿಂದಲೂ ಇದ್ದುದು ತಿಳಿಯದು. ತಾವೇ ಈಗ ರಾಷ್ಟ್ರದಲ್ಲಿ ತಮ್ಮದೇ ರಾಜ್ಯ ಪ್ರತ್ಯೇಕ ಇರಬೇಕೆಂಬ ಕೂಗು ಎದ್ದಿದೆ. ಇದಕ್ಕೆ
ಸಹಾಯವಾಗಿ ಮುಸ್ಲಿಂ ಕ್ರಿಶ್ಚಿಯನ್ ಮತಾಂತರವು ಏಕ ಭಾರತ ರಾಷ್ಟ್ರದ ಅಸ್ಮಿತೆಗೆ ಸವಾಲು ಒಡ್ಡುತ್ತಿದೆ. ಸಮರ್ಥರಾದ ಸಜ್ಜನರು ಭಾರತ ರಾಷ್ಟ್ರದ ಏಕತೆಯನ್ನು ರಕ್ಷಿಸಬೇಕಾಗಿದೆ. ಇಂತೂ ವಿಜ್ಞಾಪನೆ 29/9/2024 ಶ್ರೀಮತೆ ರಾಮಾನುಜಾಯ ನಮಃ.